ರಾಜೇಶ್ವರ ಕರುಣಾಳು ಗುರು ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಗುರು ಭೂಪ ರಾಜೇಶ್ವರ ಭಯಂಕರ ರೂಪ ಮನೋಹರ ರೇಪು ಭಯಂಕರ ರೂಪ ಮನೋಹರ ಚಾಪ ವಿಜಯವಲ್ಲ ಕರ್ಣನ ಪರಮಾತ್ಮ ಚಾಪ ವಿಜಯವಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಬಲ್ಲವ ಬಲ್ಲ ಎಲ್ಲವ 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 ಬಲ್ಲವ 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 ಬಲ್ಲ ಈ ಜಗ ಈ ಜಗ ಈ ಜಗ ಬಲ್ಲವ ಬಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲ ಬಲ್ಲವ ಈ ಜಗಮಲ್ಲ ಕರುಣಾಳು ಗುರು ಭೂಪ ರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಗುರು ಭೂಪ ರಾಜೇಶ್ವರ
ಕಮಲನಾದದಿ ಜಗವನ ಮರುಳುಗೊಳಿಪ ಹರೇ ಶ್ರೀ ಹರೇ ಅರ್ಥಕೇರೆ ಮತ್ತೊಮ್ಮೆ ಹಾಡೆ ಹಾಡೆ ಭೀಮನಿಗಿವನು ಕಡುವೈರಿ ನಮ್ಮ ಹಾಸಿನಪುರ ದೊಡೆಯ ಗದದಾರಿ ಕೃಷ್ಣನಿಗಿವನು ಕಡುವೈರಿ ನಮ್ಮ ಹಾಸಿನಪುರ ದೊಡೆಯ ಗದದಾರಿ ಇವನಿಗೆ ಸಾಡಿ ಯಾರಿ ಹರಿ ಇವನಿಗೆ ಸಾಡಿ ಯಾರಿ ಹರಿ ಇವನಿಗೆ ಸಾಡಿ ಯಾರಿ ಹರಿ ಕರುಣಾಳು ಗುರು ಪರಾಜೇಶ್ವರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಗುರುವಂಶ ಕುಲ ತಿಲಕ ಮಗುಡೇಶ್ವರ ವೀರ ಕರುಣಾಳು ಗುರು ಪರಾಜೇಶ್ವರ ರಾಜೇಶ್ವರ ಭಲೆ ಭಲೆ ನರ್ತಕಿಯರೇ ಕೃಷ್ಣ ನೀನು ಬಂದ ಕಾರ್ಯವನ್ನು ತಿಳಿಸು. ದೂತನಾಗಿ ಬಂದೆ. ದುರ್ಯೋಧನ ಭೀಷ್ಮಾದಿಗಳನ್ನು ನೋಡಿಕೊಂಡು ಅವರಿಗೊಂದು ವಿಷಯವನ್ನು ನೀನು ಸಮ್ಮತಿಸುವುದಾದರೆ ನಿನಗೊಂದು ವಿಷಯವನ್ನು ಹೇಳಬೇಕೆಂದು ಬಂದಿರಬೇಕು. ಕೃಷ್ಣ ಸುಯೋಧನ, ರಾಜ್ಯ ವಿಚಾರ ವಿನಃ ವಿನಃ ಬೇರೆ ಏನನ್ನಾದರೂ ಕೇಳುವೆನು. ರಾಜ್ಯ ವಿಚಾರ ಅಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ ರಾಜ್ಯವನ್ನು ಸಂಪಾದಿಸುವುದು ಸಾಹಸದಿಂದ ಯಾಚನೆಯಿಂದಲ್ಲ. ಜ್ಞಾತಿಗಳೊಡನೆ ಶಾಂತಿ ಇರಬೇಕೆಂಬುದೇ ಧರ್ಮರಾಯ. 1000 ಆನೆಗಳ ಬಲವುಳ್ಳ ಯುದ್ಧಾಂಶ ಸಂಭೂತನಾದ ಭೀಮಸೇನ ಪರಶಿವನನ್ನೇ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ, ಮಾದ್ರಿ ಮಕ್ಕಳಾದ ನಕುಲ ಸಹದೇವರು, ಇವರ ಪರಾಕ್ರಮವು ತಿಳಿಯದೆ ದುಡುಕಬೇಡ, ಎಚ್ಚರ. ಕೃಷ್ಣ ಭುಜಬಲ ಶೌರ್ಯದಿ ಮೆರೆಯುವ ಜನಗೆ ಸಮಾನರಾರಿಹರೇ ಗಡ 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 ಅಡಗಿತನವರ ಕೃಷ್ಣ ಗಡ 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 ಅಡಗಿತನವರ ಅಡೆಯಲು ಮೆತ್ತೆ ಪುಡಿ ಪುಡಿ ಗೊಟ್ಟೆ ಅಡೆಯಲು ಮೆತ್ತೆ ಪುಡಿ ಪುಡಿ ಗೊಟ್ಟೆ ರಣಾಂಧ್ರದಲ್ಲಿ ಚೆಂಡಾಡುತ್ತೇನವರ ಭುಜಬಲ್ಲ ಶೌರ್ಯದಿ ಮೆರೆಯುವ ಜನಗೆ ಸಮಾನರಾರಿಹರೇ ಅಡಿಗಿತನವರ ಕೃಷ್ಣ ಗಡ 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 ಅಡಿಗಿತನವರ ಅಡೆಯಲು ಮೆತ್ತೆ ಪುಡಿ ಪುಡಿ ಗೊಟ್ಟೆ ಅಡೆಯಲು ಮೆತ್ತೆ ಪುಡಿ ಪುಡಿ ಗೊಟ್ಟೆ ರಣಾಂಗದಲ್ಲಿ ಚೆಂಡಾಡುತ್ತೆ ಅವರ ನನಗೆ ಸಮಾನರಾರಿಹರೇ ಕೃಷ್ಣ ಸುಯೋಧನ,
ನಿಮ್ಮವರ ಪರಾಕ್ರಮವನ್ನು ಹೇಳುವೆನು ಕೇಳು. ಕೈಲಾಗದ ಹೇಳಿ ಧರ್ಮರಾಯ, ಹೊಟ್ಟೆ ಬಾಕ ಭೀಮ, ನಪುಂಸಕ ಅರ್ಜುನ, ಇನ್ನು ಆ ಬಾಲಕರಾದ ನಕುಲ ಸಹದೇವರ ಪರಾಕ್ರಮವೋ ಗೋಪಾಲಕನಾದ ನಿನಗೆ ಅತಿಶಯವೇ ಹೊರತು ಗೋಪಾಲಕರದ ನಮಗಲ್ಲ. ಕೃಷ್ಣ, ಸುಯೋಧನ, ಈಗ ನಮ್ಮವರ ಪರಾಕ್ರಮ ಹೇಳುವೆನು ಕೇಳು. ಈ ಭರತ ಖಂಡವನ್ನೆಲ್ಲ ಆ ಸಾಮರ್ಥ್ಯದಿಂದ ಆಳುತ್ತಿರುವ ನಾನು ಭೀಮನ ಹೆದೆಯನ್ನು ಸೀಳಿಯಾಗಲು ಸದಾ ಸಿದ್ಧನಾಗಿರುವ ನನ್ನ ತಮ್ಮ ದುಶ್ಯಾಸನ ಅರ್ಜುನನ ತಲೆಯನ್ನು ತೆಗೆಯಲು ಕಾಲವಿಷ್ಣು ಎಂಬ ಬಿರುಸನ್ನು ಪಡೆದಿರುವ ನನ್ನ ಮಿತ್ರ ಕರ್ಣ. ಇವರ ಪರಾಕ್ರಮ ನಿನ್ನ ನೆನಪಿನಲ್ಲಿ ಹೋಗಲಿ. ಇಂದ್ರಪ್ರಸ್ಥಾದಿ 5 ಗ್ರಾಮಗಳಾದರನ್ನು ಕೊಟ್ಟು ಅವರನ್ನು ಆಧರಿಸು. ಕೃಷ್ಣ, ಸುಯೋಧನ, 5 ಗ್ರಾಮಗಳೇಕೆ? ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಊರುಗಳು ಸಿದ್ಧವಾಗಿವೆ. ಹೋಗಲು ಬಿಡು. ಅಲ್ಲಿ ಹೋಗಿ ಭಿಕ್ಷೆ ಬೇಡಲಿ, ಬೇಕಾದರೆ ಭಿಕ್ಷೆ ಪಾತ್ರೆಯನ್ನು ಕೊಡಿಸುವೆನು. ಹೋಗಲೇ ಬಿಡು. ಭೀಮಸೇನಿಗಾದರೂ ಒಂದು ಊರನ್ನಾದರೂ ಕೊಡು. ಛೇ ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿ ಈ ಬಹಿರಂಗದಲ್ಲಿ ಸಂಧಿಯ ಮಾತನಾಡುತ್ತಿರುವೆಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಭಾರತ ಭೂಮೀಶ ಜೈಸಿ ದುರಾಶ ಸಮಾನ ಸೌರ್ಯ ಸಾಗರ ವಿರಾಜಿಸುವ ಸಹೋದರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸಿ ದುರಾಶ ವಿರೋಧನ ಸೇಗನೆ ಅನೋಜಾತರ ಸಿಗದೆ ಅನುಜಾತರ ದರೆಯ ನೆತ್ತಿ ಖ್ಯಾತಿ ಪಡೆ ಯಾದು ವೀರ. ದರೆಯ ನೆತ್ತಿ ಖ್ಯಾತಿ ಪಡೆ ಯಾದು ವೀರ. ಭಾರತ ಭೂಮೀಶ ಜೈಸು ದುರಾಶ ಸಮಾನ ವಿರೋಧನ ವೈರವನ ನೀಗೇನೆ ಧೈರ್ಯನಯ ತಾಳೈ ತಾಳೈ ಪರಧರ್ಮ ನಿರುತ ಗುಣ ಚರಿತ ಕರುಣ ಪರಿತ ಪರಗುಣ ಇಲ್ಲ ತಾಳೈ ಪರಧರ್ಮ ನಿರುತ ಗುಣ ಚರಿತ ಕರುಣ ಪರಿತ ಪರಗುಣ ಪರಯೈ ಗರಯ. ಭಾರತ ಭೂಮೀಶ ಜೈಸು ದುರಾಶ ಸಮಾನ ಸೌರ ಸಾಗರ ವಿರಾಜಿಸುವ ಸಹೋದರರ ನಿರಾಕರಿಸದಿರೈ. ಭಾರತ ಭೂಮೀಶ ಜೈಸಿ ದುರಾಶ ಜೈಸಿ ದುರಾಶ. ಗೌರವೇಶ್ವರ, ಕೃಷ್ಣ, ನಿನ್ನಿಂದ ಈ ಕುರವಂಶವೇ ನಾಶವಾಗುವ ಕಾಲ ಬಂತು. ಕೃಷ್ಣ, ವಿರೋಧನ, ಹೇ ನಿನ್ನ ಪಾಂಡವ ವಂಶ ನಾಶವಾಗುವುದಲ್ಲದೆ ಹೇ ಕುರುವಂಶವಲ್ಲ, ತಿಳಿಕೋ. ಅಹಂಕಾರದಿಂದ ಮೆರೆಯುತ್ತಿರುವ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಅರ್ಜುನನ ಬಾಣಗಳನ್ನು ಎದುರು ನೋಡುತ್ತಿರು. ನಾನಿನ್ನು ಹೊರಡುವೆ. ಕೃಷ್ಣ, ಎಲ್ಲಿ ಹೋಗುವೆ ನಿಲ್ಲು. ವಿಜಯ ರಾಜರೊಡನೆ ಮೆರೆಯುತ್ತಿರುವ ನನ್ನನ್ನು ಈ ಧನ ಕಾಯುವ ಗೊಲ್ಲನು ನೀತಿ ವಚನಗಳಿಂದ ಪೌರುಷವನ್ನು ತೋರಿಸಾಯಿತು. ಸಹೋದರ, ಅದಕ್ಕಿಂತ ಒದರುವೆ ಅದೇ ಮಾತ ಬಗಲುವೆ. ಅದಕ್ಕಿಂತ ಒದರುವೆ ಅದೇ ಮಾತ ಬಗಲುವೆ. ಕುಲಹೀನ ಕುಲವ ಮರೆತಗ ದುರಗಲ್ಲು ಕರೆಯದು ಬಿಡುವೆನೆ. ಕುಲಹೀನ ಕುಲವ ಮರೆತಗ ದುರಗಲ್ಲು ಕರೆಯದೆ ಬಿಡುವೆನೆ.
ಮೋಸ ಬಲ್ಲವರ್ಯಾರೋ ಸುಯೋಧನ ಬಲ್ಲವರ್ಯಾರೋ ಪರಮ ಪುರುಷ ನೆನಪ ಬಿರುದನು ಪಡೆಯ ಹಡಗತೆ ಕೆಡುಕನೆ ಪರಮ ಪುರುಷ ನೆನಪ ಬಿರುದನು ಪಡವೆಯ ಹಡಗತೆ ಕೆಡುಕನೆ ಸತ್ಯತೆ ಜೈ ಸುಯೋಧನ ಜೈ ಸುಯೋಧನ ಓರಿ ಗಂಗ ಸೈರನೆ 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 ಕರ್ಣ ಬಂಧಿಸು ಕೃಷ್ಣನನ್ನು ಅದನ್ನ ಬಂಧಿಸು ನೀನೇಕೆ ಆಶ್ಚರ್ಯ ಪಡುತ್ತಿರುವೆ ಸಹೋದರ ಬಂಧಿಸಿರಿ ಕೃಷ್ಣನನ್ನು ಹೇ ಕೃಷ್ಣ ಸರಿಯಾಗಿ ನಿಲ್ಲುವನಾಗು ನಿಲ್ಲುವನೇ 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 ಗೆಲ್ಲುವನೇ ಅಳಿವನೆ ಒಳಿವೆನೆ ಬರುವನೆ ಬೋಳನೆ ಅಳಿವನೆ ಒಳಿವೆನೆ ಬರುವನೆ ಎಲ್ಲೆಲ್ಲಿ ಏನು ನನ್ನನ್ನು ಬಂಧಿಸಿದ್ರ ಏನು ನನ್ನನ್ನು ಬಂಧಿಸುವಿರ ಬಟ್ಟೆಯಿಂದ ಬೆಂಕಿಯನ್ನು ಬೀಸಣಿಗೆಯಿಂದ ಗಾಳಿಯನ್ನು ಮರಳಿನಿಂದ ಸಾಗರವನ್ನು ನನ್ನನ್ನು ಬಂಧಿಸಲು ಇಚ್ಛಿಸುವಿರ ಅದು ನಿಮ್ಮಿಂದ ಆಗದು ಮರಳೆ ಅಣ್ಣ ಕೃಷ್ಣನೊಬ್ಬ ಕೃಷ್ಣನ ಬಂಧಿಸಲಾಗ ಎಲ್ಲೆಲ್ಲೋ ಕೃಷ್ಣ ಕಾಣಿಸ್ತಾ ಅನ್ಸಪ್ಪ ಅಣ್ಣ ಅಗ್ರಜ ಎಲ್ಲರೂ ಕೃಷ್ಣನಂತೆ ಕಾಣುತ್ತಿರೋರಲ್ಲ ಈಗ ಯಾರನ್ನು ಕಟ್ಟುವುದು ಯಾರನ್ನು ಬಿಡುವುದು ಅಣ್ಣ ನೀನು ಈ ಕಡೆಯಿಂದ ಬಾ ನಾನು ಆ ಕಡೆಯಿಂದ ಬರುವೆನು ಎಲ್ಲಿ ಕೃಷ್ಣ ಈ ಓರ್ವ ಸೂತ ನಮ್ಮ ಈ ಪ್ರಪಂಚವು ಮರೆಯೋದಿಲ್ಲ ಕರ್ಣ ನೀನು ಸೂತನಲ್ಲ ಶ್ರೇಷ್ಠವಾದ ಚಂದ್ರವಂಶದಲ್ಲೇ ಜನಿಸಿರುವೆ ನಿನ್ನ ತಾಯಿಯೇ ಕುಂತಿದೇವಿಯು ನಿನ್ನ ತಂದೆಯೇ ಸೂರ್ಯದೇವನು ನನ್ನ ಮಾತು ಸತ್ಯವೆಂದು ನಂಬು ಇದೇನು ತಾವು ಹೇಳ್ತಿರೋದು ಮಾತು ಆಶ್ಚರ್ಯವಾದದಲ್ಲ ಓ ಇದು ಯುದ್ಧದ ಕಾಲ ನಾನು ಮರೆತಿದ್ದೆ ನೀನು ಪಾಂಡವರ ಪಕ್ಷಪಾತಿ ನೀನು ಅವರನ್ನು ಕಾಪಾಡಿದಾಗ ಈ ರೀತಿ ಮಾತಾಡಿದೆ ಪರಮಾತ್ಮ ಕರ್ಣ ರಾಜಾದಿ ರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಚಿಂತೆಯಲ್ಲಿ ಕೈಕಟ್ಟಿ ಕುಳಿತಿರುವುದು ಸರಿಯೇ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೇ ದೇವಾ ಕರ್ಣ ಸತ್ಯವೆಂದು ನಂಬು ನಿನ್ನ ಎತ್ತ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗಲೇ ದುರ್ವಾಸನ ಮುನಿಗಳಿಂದ 5 ಮಂತ್ರಗಳನ್ನು ಜಪಿಸಲು ಅದರಲ್ಲಿ ಒಂದು ಮಂತ್ರವು ಜಪಿಸಿದಾಗ ಫಲಿಸುವುದೋ ಇಲ್ಲವೋ ಎಂದು ಜಪಿಸಿದಾಗ ಸೂರ್ಯ ಮಂತ್ರವನ್ನು ಜಪಿಸಿದಾಗ ನೀನು ಆಗ ಜನಿಸಿದೆ ಈ ಲೋಕ ಅಪವಾದಕ್ಕೆ ಎದುರಿ ನಿನ್ನನ್ನು ಬಂಗಾರದ ತೊಟ್ಟಿಲಲ್ಲಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟರು ದೇವ ಪರಮಾತ್ಮ ಈ ಕರ್ಣನ್ಯಾರು ನೀನು ಸೂತರ ಕೈಗೆ ಸಿಕ್ಕಿ ನಿನ್ನನ್ನು ಬಹು ಮಮತೆಯಿಂದ ಸಾಕಿ ಸಲಹಿದರು ಈಗಲಾದರೂ ನನ್ನ ಜೊತೆ ಬಾ ಕೌರವರನ್ನು ಪಾಂಡವರನ್ನು ಸಮಂತರ ರಾಜರನ್ನು ನಿನ್ನ ಪಾದದ ಮೇಲೆ ಕೆಡವಿ ನೀನು ರಾಜ್ಯಭಾರ ಮಾಡುವೆಯಂತೆ ಕರ್ಣ ಪರಮಾತ್ಮ ಕರ್ಣ ಆ ಭೀಮ ಅರ್ಜುನ ನನ್ನನ್ನು ನೋಡಿದಾಗಲೇ ಸೂತ ನೀಚ ಎಂದು ಹೇಳುತ್ತಿದ್ದವರು
ನಾನು ಇಂಥವರದ ವಿಚಾರ ಅವ್ರಿಗೂ ತಿಳಿಯದೇ ದೇವಾ? ತಿಳಿಯೋದು ಕರ್ಣ, ತಿಳಿಯೋದು. ಆ ವಿಚಾರವು ಅವ್ರಿಗೂ ತಿಳಿಯೋದು. ನಿನ್ನ ಎತ್ತ ತಾಯಿ ಕುಂತಿದೇವಿಗೂ ಸಹ ತಿಳಿಯೋದು. ನಿನ್ನನ್ನು ನೋಡಿದಾಗಲಲ್ಲ ದೇವ ಈ ಕರ್ಣನ್ಯಾರು, ದೇವ ಈ ಕರ್ಣನ್ಯಾರು ಅಂತ ಕೇಳುತ್ತಲೇ ಇರುವಳು. ನಾವು ಇವರನ್ನು ನೋಡಿದರೆ ನನಗೆ ಮರುಕು ಉಂಟಾಗುವುದು ಎಂದು ಕೇಳುತ್ತಲೇ ಇರುವಳು. ಈಗ ತಾನೇ ನಾನು ನಿನ್ನ ಜನ್ಮದ ವೃತ್ತಾಂತವನ್ನು ನಿನ್ನ ತಾಯಿಯಾದ ಕುಂತಿದೇವಿಗೆ ತಿಳಿಸಿ ಬಂದಿರುವೆ. ಕರ್ಣ, ಪರಮಾತ್ಮ, ಆಕೆಯು ನಿನ್ನನ್ನು ಗಂಗಾ ತೀರಕ್ಕೆ ನೋಡಲು ಬರುತ್ತಿರುವಳು. ಆಕೆಯ ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಗಲೇ ಪರಮಾತ್ಮ, ಸಂತೋಷ ಪಡಿಸು. ನಾನಿನ್ನು ಬರಲೇ? ಹಾಗೆ ಆಗಲಿ ಪರಮಾತ್ಮ. ಅದು ಒತ್ತ ನೋಡು ಕರ್ಣ, ನಿಮ್ಮ ತಾಯಿಯಾದ ಕುಂತಿದೇವಿ ಬರುತ್ತಿರುವಳು. ಹಿಂದೆ ದೇವೇಂದ್ರನಿಗೆ ಕವಚವನ್ನು ಕೊಟ್ಟು ಮೋಸ ಹೋದಂತೆ ಈಗಲೂ ಮೋಸ ಹೋಗಬೇಡ. ಆಕೆಯ ಮಾತಿಗೆ ಮರಳಾಗಬೇಡ. ಓ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು ಹಸಿರುವಾಣಿಯಿಂದ ಸೇರಲ್ಪಟ್ಟಿತು. ಲೋಕೈಕ ಇವರಾದ ಪಾಂಡವರು ನನ್ನ ಸಹೋದರರೇ. ಅವರೊಡನೆ ಕೂಡಿ ಬಾಳುವ ಭಾಗ್ಯವು ನನ್ನ ಹಣೆಯಲ್ಲಿ ಬರೆದಿಲ್ಲವಲ್ಲ. ಇದುವರೆಗೂ ಬಂಧು ವರ್ಗದವರು ಯಾರೆಂಬುದು ತಿಳಿದೆ ವ್ಯಥೆ ಪಡೆದಿದ್ದ ನಾನು ಇಂಥವರೆಂದೇ ತಿಳಿದ ಬೆಳಗ್ಗೆ ಎಂಥ ಉಭಯಕ ಸಂಡಕ್ಕೆ ಸಿಕ್ಕಿಬಿದ್ದೆ. ಕೊಲ್ಲಲೇಂ ಪಾಂಡು ಕುಮಾರರ ದುರದೋಳ್ ತಮ್ಮಂದಿರನ್ ಕೊಲ್ಲುವುದೇ. ಕೊಲ್ಲದಾಂ ಬಿಟ್ಟಡೆ ಈ ಕೌರವೇಂದ್ರನ ದರಯೋಳ್ ಸುಖ ಸಂಪತ್ತನಿನ್ ಬಾಳ್ವೆನೆ. ಚಲದಿಂ ಪಾರ್ಥನ ರುಂಡವಂ ತರೆದು ಮಮ ಸ್ವಾಮಿಗೆ ಆನಂದಂ ಸಲ್ಲಲೇ. ನಾಂ ಸಾಯಲೇ. ಈ ಉಭಯ ಸಡ್ಡಕ್ಕೆ ನಾನು ಏನು ಮಾಡಲಿ? ಅದು ನಮ್ಮ ಹಿತ ತಾಯಿಯವರು ಬರುತ್ತಿರುವರು. ಪ್ರಪಂಚ ಕಶಬ ಪಸ್ವೇದಾರಂ ತಮಸೂರಂ ಪ್ರಣಮ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ನಮಃ. ಓಂ ಸೂರ್ಯಾಯ ದೇವಾಯ ನಮಃ. ಪುತ್ರ ಕರ್ಣ, ಅಮ್ಮ, ಯಾರು ತಾಯಿ ನೀನು? ನನ್ನ ಏಕಗಂತ ರಥವನ್ನು ಯಾಕೆ ಭಂಗಪಡಿಸಿ? ನೀನು ಯಾರು ತಾಯಿ? ಮಗು, ಅಮ್ಮ, ಅಮ್ಮ, ಕುಮಾರ, ಅಮ್ಮ ಜನನಿ ಕರುಣೆ ತೋರಿದೆಯ ಅನಾಥನ ಮೇಲೆ. ಅಮ್ಮ, ಕುಮಾರ, ಅಮ್ಮ ಜನನಿ ಕರುಣೆ
ಅಮ್ಮ ಜನನಿ ಅಮ್ಮ ಕುಮಾರ ಲೋಕದ ಜನರೆಲ್ಲ ಸೋತನು ಇವನೊಂದು ಲೋಕದ ಜನರೆಲ್ಲ ಸೋತನು ಇವನೊಂದು ಕರೆಯುವರೆನ್ನನು ಏಕಮ್ಮ ಕರೆಯುವರೆನ್ನನು ಏಕಮ್ಮ ಈಗಲಾದರೂ ಮಗನ ನೆನಪು ಅಮ್ಮ ಕರ್ಣ ಈಗಲಾದರೂ ಮಗನ ನೆನಪು ಬಂದಿದೆ ನಮ್ಮ ಅನಾಥನ ಮೇಲೆ ಅಮ್ಮ ಜನನಿ ಪುತ್ರ ಕೀರ್ತಿಶಾಲಿಯಾಗು ಕೊಂಡ. ಎಂಥ ಕೀರ್ತಿ ಅಮ್ಮ ನನ್ನದು. ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ದ್ರೋಹವೇನು ತಾಯಿ? ಈ ಪಾಪಿ ದೇಹವನ್ನು ಅಲ್ಲಿ ಚಲಾಚಲಗಳು ತಿನ್ನದ ಬಿಟ್ಟವು. ಕಾಡಿನಲ್ಲಿ ಕೂರ ಮೃಗಗಳು ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಸಾಕಿದವು. ಹೀಗಿರುವಲ್ಲಿ ನಾನು ಮಾಡಿದ ದ್ರೋಹವೇನು ತಾಯಿ? ಅಮ್ಮ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನದಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿ ಆಗಿರುವನು. ಇಷ್ಟು ದಿನಗಳಾದ್ರೂ ಮಗನ ನೆನಪು ಬಂದಿತ್ತಲ್ಲ, ಈ ಕರುಣೆ ತೋರಿದೆಯಲ್ಲ, ಈ ಉಪಕಾರವನ್ನು ನಾನು ಹೇಗೆ ಮರೆಯಲಿ ತಾಯಿ? ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗೇನಯ್ಯ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗೇನಯ್ಯ ನಿನ್ನ ನೋಡಲೆಂದೇ ಮಾತಾಡಲೆಂದೇ ನಿನ್ನ ನೋಡಲೆಂದೇ ಮಾತಾಡಲೆಂದೇ ಪರಿತಪಿಸಿ ನಾ ಬಂದೆನೋ ಪರಿತಪಿಸಿ ನಾ ಬಂದೆನೋ ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ ಈ ಜೀವ ನಿನಗೇನಯ್ಯ ಮುನಿ ಮಂತ್ರದಿಂದ ನಡೆದೆನು ನಿನ್ನ ಮುನಿ ಮಂತ್ರದಿಂದ ಅಡೆದೆನು ನಿನ್ನ ಲೋಕಪವಾದಕ್ಕೆ ನದಿಯಲೆ ಬೆರೆತು ಕುಮಾರ ಲೋಕಪವಾದಕ್ಕೆ ನದಿಯಲೆ ಬೆರೆತು ಕಣ್ಣೀರಿನ ಆರಾಧನೆ ಈ ತಾಯಿಯ ಈ ವೇದನೆ
ಮಾಡು ಕರ್ಣ. ಅಮ್ಮ ಸಾಕು ಮಾಡು ಕರ್ಣ. ನೀನು ಹೀಗೆಲ್ಲ ಮಾತನಾಡಬೇಡ ಕಂದ. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರುತ್ತಿರುವುದು. ಅಂದು ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ಮಾಡಿದ ಅಪಚಾರವನ್ನು ಇದುವರೆಗೂ ಯಾರ ಸಂಗಡ ಹೇಳದೆ ಅದೆಷ್ಟು ನೊಂದೆನೋ ಅದೆಷ್ಟು ಬೆಂದೆನೋ ಆ ಪರಶಿವನಿಗೆ ಗೊತ್ತು. ಬಾಲ್ಯದಲ್ಲಿ ನೀನು ಜೀವಿಸಿರುವೆ ಎಂದು ನನಗೆ ತಿಳಿದಿರಲಿಲ್ಲ. ಇದುವರೆಗೂ ನೀನು ಜೀವಿಸಿರುವೆ ಎಂದು ನನಗೆ ತಿಳಿದಿರಲಿಲ್ಲ ಕಂದ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆನು. ಬಾಲ್ಯದಲ್ಲಿ ನೀನು ಅದೆಷ್ಟು ಸಂಕಟ ಪಟ್ಟೆಯೋ ಅದಕ್ಕೆಲ್ಲ ನಾನೇ ಕಾರಣ. ಈ ನನ್ನ ಅಪರಾಧವನ್ನು ಕ್ಷಮಿಸು ಕುಮಾರ, ಕ್ಷಮಿಸು. ಅಮ್ಮ ನೀನು ಈಗೆಲ್ಲ ಮಾತಾಡೋದು ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನು ಏನು ಮಾಡೇ ತಾಯಿ? ನಿನ್ನ ಪಾದ ಸೇವೆ ಮಾಡ ಆ ಪಾಂಡವರು ಧನ್ಯರು. ಈ ಪಾಪಿಗೆ ಅಂತ ಪುಣ್ಯ ಎಲ್ಲಿಂದ ಲಭಿಸಬೇಕು ತಾಯಿ? ಪುತ್ರ ಅಮ್ಮ ಕರ್ಣ, ಅಂದು ಆದದ್ದು ಹಾಗೆ ಹೋಯಿತು ಕಂದ. ಈಗಲಾದರೂ ನಿನ್ನ ಸಹೋದರರೊಡನೆ ಸೇರಿ ಸೌಖ್ಯದಿಂದ ಬಾಳು ಕಂದ. ವೈರಿಗಳಾದ ಆ ಕೌರವರೊಡನೆ ಸೇರಿ ಅವರಿಗೆ ಕೆಡಕನ್ನು ಬಯಸಬೇಡ. ಈ ಮಾತನ್ನಾದರೂ ನಡೆಸಿಕೊಡು ಕುಮಾರ. ಅಮ್ಮ ಈ ಪ್ರಪಂಚವೇ ನನ್ನನ್ನು ದೂಡ್ ಬಿಟ್ಟಿದ್ದಾಗ ಮಣ್ಣಿಂದ ಸಲದ ನನ್ನ ಸ್ವಾಮಿ ಅಲ್ಲವೇ ತಾಯಿ? ಈ ಯುದ್ಧವನ್ನು ನಿಲ್ಲಿಸುವುದು ಯಾವ ಧರ್ಮ ತಾಯಿ? ಯಾವ ಧರ್ಮ? ನನ್ನ ಪೌರುಷ ಇರೋವರೆಗೂ ನಾನು ಹೋರಾಡಿ ನನ್ನ ಸ್ವಾಮಿಗಾಗೇ ಮುಡಿ ಹಿಡಿಯುವೆನು. ಈ ಪ್ರಪಂಚದಲ್ಲಿ ಒಬ್ಬರಿಗೆ ಮಾತ್ರ ಛಲ ಇರುವುದು. ಅಮ್ಮ ಇದನ್ನು ಮಾತನ್ನು ಬಿಟ್ಟು ಮತ್ತೇನಾದ್ರೂ ಹೇಳು, ನಡೆಸಿಕೊಡುವುದು ತಾಯಿ. ಹಾಗಲ್ಲ ಮಗನೇ, ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ ಕುಮಾರ. ಅವರನ್ನು ಕಾಪಾಡುವುದು ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯವಾಳುವುದನ್ನು ನೋಡಿ ನಾನು ಸಂತೋಷ ಪಡಬೇಡವೇ ಕುಮಾರ? ಅಮ್ಮ ಭಯವಿಲ್ಲವಮ್ಮ ದಯವಿರೋ ಅಮ್ಮ ಕುಮಾರ, ಭಯವಿಲ್ಲವಮ್ಮ ದಯವಿರೋ ಪಂಚ ಪಾಂಡವರನ್ನು ಪಂಚಪಾಣಗಳಂತೆ ಕುಮಾರ, ಪಂಚ ಪಾಂಡವರನ್ನು ಪಂಚಪ್ರಾಣಗಳಂತೆ ಭಯವಿಲ್ಲವಮ್ಮ ದಯವಿರೋ ಕನಕ. ಕುಮಾರ, ಚಿಂತಿಸದಿರು ತಾಯಿ, ಚಿಂತೆಯೆಂದಿರೋ ಅಮ್ಮ. ಜನನಿ ಚಿಂತಿಸದಿರು ತಾಯಿ, ಚಿಂತೆಯೆಂದಿರೋ ಗರುಡಗಾಮನನು ಕಾಯಿತಲಿಯರಮ್ಮ. ಕುಮಾರ, ಗರುಡಗಾಮನನು ಕಾಯಿತಲಿಯರಮ್ಮ. ಭಯವಿಲ್ಲವಮ್ಮ ದಯವಿರು ಕನಕ. ಅಭಯ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ ದಯವಿರು ಕನಕ. ಅಮ್ಮ ಜನನಿ ಅಮ್ಮ ಕುಮಾರ, ಇದುವರೆಗೂ ಆ ಸಹೋದರ ಭಾವನೆ ನನ್ನಲ್ಲಿರಲಿಲ್ಲ. ನನ್ನ ತಪ್ಪೇನು ತಾಯಿ? ಶ್ರೀಕೃಷ್ಣ ಪರಮಾತ್ಮನು ಪ್ರಾಣವೇ ಎಂದು ಪಾಂಡವರ ಪ್ರಾಣವೆಂದು ಹೇಳಿದಾಗ ಅವ್ರಿಗೆ ಭಯ ಎಲ್ಲಿಂದ ಬಂತು ತಾಯಿ? ಪುತ್ರ, ಅಮ್ಮ ಆ ದುರ್ಯೋಧನನು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ಇಷ್ಟೊಂದು ಹಠವನ್ನು ಇಟ್ಟಿರುವಾಗ ನಾನು ಹೇಗೆ ತಾನೇ ನಂಬಲಿ ಕುಮಾರ? ಹೋಗಲಿ, ಅವರೊಡನೆ ಕೂಡಿ ಯುದ್ಧ ಮಾಡುವುದು ನಿನಗೆ ಇಷ್ಟವಿಲ್ಲದೆ ನಾಳೆ ಯುದ್ಧದಲ್ಲಿ ಆದರೂ ಪರನ್ಮುಖನಾಗು ಕಂದ. ಅಮ್ಮ ಈ ಕರ್ಣನಂತ ನೀಚನಲ್ಲ. ನನ್ನ ಪೌರುಷ ಇರೋವರೆಗೂ ನನ್ನ ಸ್ವಾಮಿಗಾಗೆ ಮುಡಿಯಿಡೇನು. ಈ ಪ್ರಪಂಚವೇ ನನ್ನನ್ನು ದೂಡಿ ಬಿಟ್ಟಿದಾಗ ಮಣ್ಣಿಂದ ಸರಿದವರು ನನ್ನ ಸ್ವಾಮಿ ಅಲ್ಲವೇ ತಾಯಿ?
ಈ ಸಂಬಂಧದ ಯುದ್ಧವನ್ನು ನಿಲ್ಲಿಸುವುದು ಯಾವ ಧರ್ಮ ತಾಯಿ, ಯಾವ ಧರ್ಮ? ನಾಳೆ ಯುದ್ಧದಲ್ಲಿ ಕುಮಾರ ಕರ್ಣ, ಅಮ್ಮ. ನಾಳೆ ಯುದ್ಧದಲ್ಲಿ ಪಾಂಡವರು ನಿನಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ. ಉಳಿಸು ಕುಮಾರ, ಉಳಿಸು. ಅಮ್ಮ, ಈ ಪ್ರಪಂಚದಲ್ಲಿ ಯಾರನ್ನಾದ್ರೂ ಉಳಿಸುವೇನು, ಆದ್ರೆ ಅರ್ಜುನನ ಮಾತ್ರ ಉಳಿಸಲ್ಲ ನಾನು. ಅಯ್ಯೋ ಕರ್ಣ, ಹಾಗನ್ನ ಬೇಡಪ್ಪ, ಎಲ್ಲರನ್ನೂ ಉಳಿಸು. ಅರ್ಜುನನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ ಕುಮಾರ? ನಿನ್ನ ಎತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡವೇನೋ ಕಂದ. ಅಮ್ಮ. ಅವರನ್ನು ಉಳಿಸು ಕುಮಾರ, ಉಳಿಸು. ಹೌದು ತಾಯಿ, ಆತ ನಾನು ಯುದ್ಧ ಮಾಡಿ ನೋಡಿ ನಾನು ಸ್ವಾಮಿ ಸಂತೋಷಪಟ್ಟ ನನ್ನ ಜನ್ಮ ಸಾರ್ಥಕವಾಗಿತ್ತು. ಈ ಪ್ರಪಂಚದಲ್ಲಿ ಇಬ್ಬರು ಮಾತ್ರ ಸ್ಥಳವಿರೋದು, ನನ್ನಿಂದ ಅರ್ಜುನ ನಾನು ಮುತ್ತಪಟ್ಟರೆ ನಿನಗೆ ಐದು ಮಂದಿ ಮಕ್ಕಳು ಉಳಿರೋ ತಾಯಿ. ಆಗನ್ನ ಬೇಡ ಕುಮಾರ ಕಂದ, ಎಲ್ಲರನ್ನೂ ಉಳಿಸಪ್ಪ. ಅಮ್ಮ ಕುಮಾರ, ಅಮ್ಮ. ನಿನಗೆ ಹೆಚ್ಚು ತೊಂದರೆ ಪಡಿಸಲಾರೆ ಕಂದ. ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ ಕಂದ? ಅಮ್ಮ, ಅದೇನು ಹೇಳ್ತಾಯಿ, ಖಂಡಿತವಾಗಿ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕಂದ? ಸತ್ಯವಾಗಿ ನಡೆಸಿಕೊಡುವಂತ ನುಡಿದಿದ್ದು ನಡೆಸಲಾರದ ನುಡಿದಿದ್ದು ನಡೆಸಲಾರದ ಈ ಕರ್ಣನ ಪೇಳುವೆ ಸೂರ್ಯ ತನುಜಂ. ಅಮ್ಮ ಕುಮಾರ, ಬಿಡು ಬಿಡು ಚಿಂತೆಯ ಮಾತೆನು, ಬಿಡು ಬಿಡು ಚಿಂತೆಯ ಮಾತೆನು, ನಡೆಸುವನು ಧರ್ಮದ ನಾಳೆ ಮರ್ಪಿತ ನಾಳೆ ಜನನಿ. ಅಮ್ಮ ಕುಮಾರ, ಅಮ್ಮ, ನಾಳೆ ಯುದ್ಧದಲ್ಲಿ ಕುಮಾರ ಕರ್ಣ, ನಾಳೆ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕಂದ. ಎಂತ ವಾಗ್ದಾನ ಪಡೆದೆ ಅಂತ. ಅಬ್ಬಾ, ಅಷ್ಟೇ ದಿಕ್ಪಾಲಕರೇ, ಸೂರ್ಯ ಚಂದ್ರಗಳೇ, ಮುನಿ ಋಷಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ಮೋಯಿಂದ ಕವಚವನ್ನು ಅಪಹರಿಸಿದನು. ಆ ದುರ್ಯೋಧನ ಸರಿಯಾಗಿ ಇದರನ್ನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಹೃದಯ ಸ್ಥೈರ್ಯ ಎಲ್ಲ ಕಿತ್ತುಕೊಂಡವಳು. ಈಗ ನನ್ನ ಎತ್ತ ತಾಯಿ ತೊಟ್ಟಪ್ಪನ ಪುನಃ ತೊಡಬೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚ ದೈವವು ಎಲ್ಲವೂ ಸಂಚಯ ಮಾಡುತ್ತಿತ್ತು, ಮಾಡಲಿ. ಈ ಪೌರುಷ ಇರೋವರೆಗೂ ನನ್ನ ಸ್ವಾಮಿಗಾಗೇ ಮುಡಿದನು. ಅಮ್ಮ, ಕೃಷ್ಣನ ಕುಟಿಲೋಪಾಯವು ಫಲಿಸಿದ್ದು. ನಮಗೆ ಯುದ್ಧದಲ್ಲಿ ಜೈವ ಇಲ್ಲ ತಾಯಿ, ಜೈವ ಇಲ್ಲ. ನಮ್ಗೆ ಜಯವಿಲ್ಲ ತಾಯಿ, ನಮ್ಗೆ ಜಯವಿಲ್ಲ. ಅಮ್ಮ, ಅಯ್ಯೋ, ಕಡೆಯದಾಗಿ ನನ್ನೊಂದು ಮಾತನ್ನು ನಡೆಸಬೇಕಂತ ವಿನಯಿಂದ ಬೇಡ್ಕೊಂತ ಇದ್ದೀನಿ ತಾಯಿ. ಅಮ್ಮ, ನಾನು ನಿನ್ನ ಮಗನೆಂಬ ವಿಚಾರವು ಯಾರಿಗೂ ಹೇಳಬೇಡ. ಈ ಯುದ್ಧದಲ್ಲಿ ನನ್ನ ಮುತ ಹೊಂದಿದರೆ ಸತ್ಯ ಸಂಧಾನದ ಧರ್ಮರಾಗಿಂದಲೇ ನನ್ನ ಉತ್ತರಾಖಂಡ ಮಾಡಬೇಕು ತಮ್ಮಲ್ಲಿ ಬೇಡಿಕೊಳ್ಳುವನು ಜನರಿ. ಅಮ್ಮ, ಅಯ್ಯೋ, ಇಂತಹ ಸಂಕಷ್ಟಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲೇ ಇಲ್ಲದೆ ಹೋಗಲಿ. ಅಮ್ಮ, ನಿನ್ನ ಮಗವನು ಬೀರಿ ಕಾಣಲೆಯುವುದೇ ಇಂದು. ಕರ್ಣ, ಅಮ್ಮ, ನಿನ್ನ ಮಗವನು ಬೀರಿ ಕಾಣಲೆಯುವುದೇ ಇಂದು. ಬಗೆಯಲ್ಲಿ ಕಣ್ಣೀರು ನಂದೆ. ಅಮ್ಮ, ಕರ್ಣ, ಬಗೆಯಲ್ಲಿ ಕಣ್ಣೀರು ನಂದೆ. ಅಮ್ಮ, ಅಮ್ಮ, ಹೋಗಿ ಬರುವೆಯ, ಕರ್ಣ, ಹೋಗಿ ಬರುವೆಯ.
ಕೃಷ್ಣ, ದೀನ ದಯಾನಿಧಿ, ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜರಿಂದ ಪ್ರಯತ್ನಿಸಲ್ಪಟ್ಟೆನು. ನನ್ನ ಕೈದ ಪತಿಗಳು ಭೋಗ್ಯ ವಸ್ತುವಂತೆ ದೂತದಲ್ಲಿ ಪಣವಿಟ್ಟು ಸೋತರು. ತುಂಬಿದ ರಾಜಸೇಬೆರಿ ಸರ್ವರ ಮುಂದೆ ಅಪಮೈತರಾದೆನು. ರಾಜನಗರ ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿಂದ ಕಾಡಿಗೆ ಅದಂತೂ ಆಯಿತು. ತಲೆಮರೆಸಿಕೊಂಡು ಆ ಕೀಚಕನ ಭಂಗವನ್ನು ಸಹಿಸಿದೆನು. ಇನ್ನಾದರೂ ನನ್ನ ಸಂತಾಪಗಳು ಹೋದವೆಂದರೆ ನನ್ನ ದುರಾದೃಷ್ಟ ಎಲ್ಲವೂ ನಾಶವಾಯಿತು. ನಾನು ಬದುಕಿ ಪ್ರಯೋಜನವಾದ್ರೆ ಏನು ದೇವಾ? ಪಾಂಚಾಲಿ ಸೈರ್ಯ ಸಮಹಾಕರೇ. ಪಾಂಚಾಲಿ ಹೌದೌದು, ಸಹಿಸಲೇಬೇಕು. ಸೈರ್ಯ ಸಮಹಾಕರೇ. ರವಿ ಕುಲದಲ್ಲಿ ಈ ರೀತಿ ಬರದಿದೆ. ಪಾಂಚಾಲಿ ಸೈರಿಸು ಮಹಾಗರೇ. ಭೀಮ ಪರಾಕ್ರಮ ಸಾಮಾನ್ಯವಾದುದೇ. ಹೌದು ಹೌದು. ಭೀಮ ಪರಾಕ್ರಮ ಸಾಮಾನ್ಯವಾದುದೇ. ಪರಿ ಪರಿ ಕಾಷ್ಟಾದಿ ಬಾಮನ ಬೆಳಲಿದೆ. ಪರಿ ಪರಿ ಕಾಷ್ಟಾದಿ ಬಾಮನ ಬೆಳಲಿದೆ. ಸೈರಿಸು ಮೋಹಕರೇ. ಪಾಂಚಾಲಿ ಇದೇಕೆ ಚಿಂತಮಗಳಾಗಿ ಕುಳಿತಿರುವೆಲ್ಲ? ಕಾರಣವೇನು? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಹೆಳವಿಗೆ ಒಂದಲ್ಲ 10 ಕಾರಣಗಳು ಇರುವೆವು. ನೀವು ಪುರುಷರು, ನಿಮಗೆ ಯಾರಾದರೂ ಅಪಮಾನ ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ತನ್ನ ಆತ್ಮ ಗೌರವಿಸುವುದಕ್ಕಾಗಿ ಪರರ ಆಶ್ರಯ ಬೇಕು. ಚೀಹಿದಾತ ಇಂಥ ಸ್ತ್ರೀ ಜಾತಿಯನ್ನು ಹೇಗೆ ತಾನೇ ಸುಡಿಸಿದ್ದೇವಾ? ಪಾಂಚಾಲಿ ಹೊಳಬೇಡ ಹೊಳಬೇಡ. ಸ್ತ್ರೀಯರು ಪರಾಧಿನಿತ್ಯರು ನಮ್ಮ ಸಮಾಜದ ನಿಯಮ. ಭಗವಂತ ಸ್ವರೂಪರಾದ ಋಷಿಗಳು ಆಜ್ಞೆಯು ಏನು? ಪತ್ನಿಯನ್ನು ದೂತದಲ್ಲಿ ಪಣವಾಗಿ ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರಲ್ಲದೆ. ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಸಾರಿ ಬೇಡಿಕೊಳ್ಳಿಲ್ಲವೇ? ಆಗಿದ್ದು ಹಾಗೆ ಹೋಯಿತು ಬಿಡು. ಇದೇಕೆ ಹೀಗಾಗಿರುವೆ ನನ್ನೊಡನೆ ತಿಳಿಸು. ತಿಳಿಸುವೇನು, ಆದರೆ ಅದರಿಂದ ಪ್ರಯೋಜನವೇನು? ತಾವೆಷ್ಟೇ ಆದರೂ ಅಣ್ಣನ ಆಜ್ಞಾಧಾರಕರಲ್ಲವೇ? ಪಾಂಚಾಲಿ ಒಳಂ ಪಿಡಿದು ಸುರಾವಳಿಯ ಗೆಲ್ಲುವೆ. ಅಬ್ಬಬ್ಬಾ, ಹೌದು ಹೌದು. ಪಾಂಚಾಲಿ ಮದಾಂಧರನ್ನು ವಿರೋಧಿಸಿದಲು ಮತ ಅತಿಯ ಗೈದೆ. ಮದಾಂಧರನ್ನು ವಿರೋಧಿಸಿದಲ್ಲಿ ಮತ ಅತಿಯ ಗೈದೆ. ಅದ ಮರು ಒದಸಿ ನಾನು ಕಡವ ಮುರಿಯುವೆ. ಪಾಂಚಾಲಿ ಅಬ್ಬಬ್ಬಾ, ಅದವರನ್ನು ಒದಸಿ ನಾನು ಕಡವ ಮುರಿಯುವೆ. ಪದಾಂಧರನ್ನು ವಿರೋಧಿಸಿದಲ್ಲಿ ಪದ ಅತಿಯ ಗೈದೆ. ಪದ ಅತಿಯ ಗೈದೆ. ಅದಮರನ್ನು ಒದಸಿ ನಾವು ಬಡವ ಮುರಿಯುವೆ. ಅದಮರನ್ನು ಒದಸಿ ನಾವು ಬಡವ ಮುರಿಯುವೆ. ಪದಾಂಧರನ್ನು ವಿರೋಧಿಸಿದಲ್ಲಿ ಪದ ಅತಿಯ ಗೈದೆ. ಪದ ಅತಿಯ ಗೈದೆ. ಪದ ಅತಿಯ ಗೈದೆ. ಪಾಂಚಾಲಿ
ಅದು ಇಂದಿನ ಮಾತು. ಈಗ ನಾನು ಯಾರು ಆಜ್ಞಾಧಾರಕನೂ ಹಾಗಾದ್ರೆ ಕೇಳಿ, ನಾನು ಈ ದಿನ ಅಸ್ಥಿತಾಂಬೆಯ ಪೂಜೆಯ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದಳು. ನನ್ನ ನೋಡಿ ನಕ್ಕು, ಈ ನಿನ್ನ ಪತಿಗಳು ವಾಸಕ್ಕಾಗಿ ಇದು ಗ್ರಾಮನ ಬಿಡಲು ದೂತನ ಕಳಿಸಿರುವರು. ಇನ್ನೇನೋ ಸಂಧಿಯಾಗುವುದು. ಹೀಗಲಾದರೂ ನಿನ್ನ ಬಿಸಿದ ಕೇಶ ರಾಶಿಯನ್ನು ಕಟುಕದಲ್ಲಿನ ಕಳು ಪ್ರಿಯ. ಏನು ಏನು ನಿನಗೆ ಯಾರು ಅವಮಾನವನ್ನು ಮಾಡಿದವರು? ಜಾಗ್ರತೆಯಾಗಿ ತಿಳಿಸು. ಆ ಮದಾಂಧರನ್ನು ಈ ಗದೆಯಿಂದ ಸದಾ ಪಡೆದು ಮುಂಡಗಳನ್ನು ತುಂಡರಿಸಿ ದೋಳು ಗೈಡ್ ನನ್ನ ಜೀವ ಶವವನ್ನು ಅಬ್ಬಾ, ಸಾರ್ಥಕಪಡಿಸಿಕೊಳ್ಳುವೆ. ಹೌದು. ಇದೇ ನನ್ನ ಪ್ರತಿಜ್ಞೆ. ಪ್ರಾಣೇಶ್ವರ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವನು. ಏನೆಂದು? ಬಾನು, ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕೊಟ್ಟಿದ್ದಿಲ್ಲವೆಂದು ಸ್ವಾಮಿ. ಬಲೆ 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 ಹೌದು ಹೌದು. ಚಮತ್ಕಾರವಾದ ಉತ್ತರವನ್ನು ಕೊಟ್ಟೆ. ಬಲೆ ಬಲೆ ಬಲೆ. ಚೆನ್ನಾಗಿತ್ತು. ಜಯ ಪಡಿವೆ ನೀನು, ಜಯ ಪಡಿವೆ ನೀನು. ಸಾಗರದಿ ನಡತಿರುವೆ, ಸಾಗರದಿ ನಡತಿರುವೆ. ಜಯ ಪಡಿವೆ ನೀನು, ಜಯ ಪಡಿವೆ ನೀನು. ಬಂಟ ಕೌರವರು ದುರದಿ ಗೆಲ್ಲುವೆನು, ಅಬ್ಬಬ್ಬಾ. ಬಂಡ ಕೌರವರು ದುರದಿ ಗೆಲ್ಲುವೆನು. ಎದೆಯ ಶೀಳಿ ರಕ್ತ ಕಾರಿಸೆ, ಆಹಾ. ಎದೆಯ ಶೀಳಿ ರಕ್ತ ಕಾರಿಸಿ ಪೊರಿ ಪೊರಿ. ಜಯ ಪಡಿವೆ ನೀನು, ಜಯ ಪಡಿವೆ ನೀನು, ಜಯ ಪಡಿವೆ ನೀನು. ಹೋಂಚೋಳಿ ಹೋಂಚೋಳಿ, ನನ್ನನ್ನು ಕೆರಳಿಸಬೇಡ. ನಾನು ಯಾರು ಆಜ್ಞಾಧಾರಕನೂ. ಅದು ಧರ್ಮರಾಯರು ಅರ್ಜುನರು ಬರುತ್ತಿರುವರು. ನಾನು ಅಲ್ಲಿ ಇರುವುದಿಲ್ಲ. ಅವರ ಇಚ್ಛೆಯದ್ದೇ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆ. ಭೀಮಸೇನ, ನಿಲ್ಲು ನಿಲ್ಲು. ಆ ಪರಮಾತ್ಮನನ್ನು ಧ್ಯಾನಿಸೋಣ. ಆತನು ಬರಲಿ. ಅಲ್ಲಿಯೇ ಸಮಾಚಾರವೋ ಏನಾಗಿರುವುದು ಅದನ್ನು ತಿಳಿಯೋಣ. ಏ ಪರಮಾತ್ಮ ವರದೇವ ಮುರಳೀಧರ, ಏ ಪರಮಾತ್ಮ ವರದೇವ ಮುರಳೀಧರ. ದೇವಾದಿದೇವ
ಪರಮಾತ್ಮ ಬೇಗ ಬಂದು ಕಾಪಾಡು ಕಾಪಾಡು. ಸ್ವಾಮಿ, ಪಾಂಡುಪುತ್ರರಿಗೆ ನಮಸ್ಕರಿಸಿ. ಧರ್ಮನಂದನ ವಿಜಯಶಾಲಿಯ. ಸ್ವಾಮಿ, ನೀವು ಹೋದ ಕಾರ್ಯ ಏನಾಯಿತು? ಧರ್ಮನಂದನ, ನಾನು ಹೋಗಿದ್ದು ಎಲ್ಲವೂ ಚೆನ್ನಾಗೇ ನಡೆಯಿತು. ಭೀಷ್ಮಾದಿಗಳು ನಾನಿಲ್ಲಿರುವುದಿಲ್ಲ, ಅವರ ಇಚ್ಛೆಯಂತೆ ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ನಿಲ್ಲಿ. ಅಣ್ಣನ ಮಾತು ಮುಗಿಯಲಿ. ಮಾತು ಮುಗಿಯುವುದರೆ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಪರಮಾತ್ಮ, ಧರ್ಮನಂದನ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ಚೆನ್ನಾಗಿಯೇ ನಡೆಯಿತು. ಭೀಷ್ಮಾದಿಗಳು ಬಹಳವಾಗಿ ನನ್ನನ್ನು ಸನ್ಮಾನಿಸಿದರು. ಕೃಷ್ಣ, ನನ್ನನ್ನು ಈಗ ನಿನ್ನ ಅಭಿಮತ ತಿಳಿಯಿತು. ಅಜ್ಞಾತವಾಸದಿಂದ ಅರ್ಜುನನಿಗೆ ಬಳೆಯನ್ನು ತೊಡಗಿಸಿದೆ. ಈಗ ಸಂಧಿಯು ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಗಿಸಿವೆಯಾ ಕೃಷ್ಣ? ಭೀಮಸೇನ, ನಿಲ್ಲಯ್ಯ. ನಿನಗಿಷ್ಟೊಂದು ಕೋಪವಿದ್ದರೆ ಆ ರಕ್ಕಸೆಯನ್ನು ಆಳುವುದಂತೂ ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತೆಗೆದುಕೋ. ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನನ್ನನ್ನು ಕಾಳಬೇಡ. ಈ ಸಂದೇಹವು, ಈ ಸುದ್ದಿ ನನಗೆ ಬೇಡ. ಪರಮಾತ್ಮ, ಪಾರ್ಥ, ನಾನು ಮಾಡಿದ ಶಪಥವಾದರೂ ತಿಳಿಸಿದೆ ದೇವ.
ದುರ್ಯೋಧನೊಳಗೆ ಪುನಃ ಸಂದೇಹವೇ? ಹಾಗಾದರೆ ಅದೇನು ಕೃಷ್ಣ ಹೇಳು. ಕೃಷ್ಣ ಭೀಮಸೇನ, ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲೋ ನಿಂತಿದ್ದಂತೆ ಹೇಳು ಬಿಡು. ಇಲ್ಲವಯ್ಯ, ನೀನು ಕುಳಿತುಕೊಳ್ಳುವವರೆಗೂ ನಾನು ಹೇಳುವುದಿಲ್ಲ. ಈ ಪರ್ಯಾಸವೇ ಕೃಷ್ಣ? ಪರ್ಯಾಸವಲ್ಲ ಭೀಮಸೇನ, ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಈ ಗದೆಯನ್ನು ಸ್ವಲ್ಪ ದೂರದಲ್ಲಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಮುಂದೆ ಮುಂದೆ ನಿನ್ನ ಮಾತಿನಂತೆ ಆಗಲಿ, ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ಕೋಪ ಮಾಡೋದಿಲ್ಲವಷ್ಟೇ. ಅದು ಹಾಗೇ ಆಗಲಿ. ಅರ್ಜುನ, ಪರಮಾತ್ಮ, ನೀ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಹಾಗೆ ಆಗಲಿ. ವ್ಯಗ್ರಸೇನಿ, ಮುಂದೆ ಬಾ, ನನ್ನ ಮಾತನ್ನು ಕೇಳು. ಅಣ್ಣ, ನಿನ್ನ ಮಾತಿಗೆ ನಾನು ಪ್ರತಿ ಹೇಳಿದ್ದೇನೆ. ಚಿತ್ರಗಳ ತೆಗೆದುಕೋ. ಅಮ್ಮ, ಈ ಹಗ್ಗದಿಂದ ನಿನ್ನ ಪತಿಗಳನ್ನು, ಈ ಹಗ್ಗವು ನನಗೆ ಬಹುಮಾನ ರೀತಿಯಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಪತಿಗಳ ಕೈಗಳನ್ನು ಬಂಧಿಸು. ಇದೇನು ಪರ್ಯಾಸವೇ ಅಣ್ಣ? ಪರ್ಯಾಸವಲ್ಲ ಸಹೋದರಿ, ಶತ್ರುಗಳ ಎಡಮುಡಿಯನ್ನು ಕಟ್ಟುವುದರಲ್ಲಿ ನೀನು ಭಾರಿ ಪರಡುತ್ತೆ. ಈಗ ನಿನ್ನ ಪತಿಗಳ ಕೈಗಳನ್ನು ಕಟ್ಟುವುದು ಬರುವುದೋ ಇಲ್ಲವೋ? ಕಟ್ಟು, ಬಂಧಿಸು. ಧರ್ಮನಂದನ, ನಿನ್ನ ಮಹಿಮೆಯು ಅದ್ಭುತವಾದದ್ದು. ನಿನ್ನ ಲೀಲೆಯನ್ನು ಬಲ್ಲವರ್ಯಾರು? ಈಗ ನನಗೆ ಸಮಾಧಾನವಾಯಿತು. ಈಗ ನನಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ. ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನ್ನನ್ನು ನಿನ್ನೆ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಯಿತು. ಏನೇನು ಕೃಷ್ಣ,
ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಪ್ರಯತ್ನಿಸಿದವರು ಯಾರು? ಈ ಕಾರ್ಯವನ್ನು ಮಾಡಿದವರು ಯಾರು? ಭೀಮಸೇನ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ಆ ದುರಾಭಿಚಾರಿಯಾದ ದುಶ್ವಾಸನು ಕಾರ್ಯವನ್ನು ನಡೆಸಿದನು. ಅಂತಹ ಕಾರ್ಯ ಮತ್ತಾರಿಂದ ಆಗುವುದಯ್ಯ? ಗುರುಗು ನಾನೆಲ್ಲವ ಸುಡುವೆ ಗುರುಗು ನಾನೆಲ್ಲವ ಹಾಗಂದಾರಿ ಬರೆದ 101 ಮಕ್ಕಳನ್ನೆಲ್ಲ ಕಡಿವೆ ಕಣ್ಣನ ತಲೆಯ ಕಡಿವೆ ಕಣ್ಣನ ತಲೆಯ ಪಡೆಸಿದಡೆ ಪವನಂತೂ ಅಗ್ನಿಗಾಹುತಿ ಕೊಡುವೆನೆ. ದೇವ, ಕುರುಕುಲವನ್ನು ನಾಶ ಮಾಡಲೇಬೇಕು, ಕರ್ಣನ ಶಿರವನ್ನು ತೆಗೆಯಲೇಬೇಕು, ಇದೇ ನನ್ನ ಪ್ರತಿಜ್ಞೆ. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ನನ್ನ ಪ್ರಿಯ ಬಂಧುವಾದ ಕೃಷ್ಣನ ಅಪಮಾನ ಮಾಡಿದ ಆ ಕೌರವರನ್ನು ಧ್ವಂಸ ಮಾಡಿ ಬರುವೆನು. ನನ್ನ ಕೈಗಳನ್ನು ಬಿಚ್ಚು. ಭೀಮಸೇನ ಇಷ್ಟ ಮಾತ್ರವಲ್ಲ, ಆ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮಗಳ ಏಕೆ ಒಂದು ಗ್ರಾಮದಲ್ಲಿ ಒಂದು ಪಾದವಷ್ಟು ಸಹ ಕೊಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿರುವುದು. ಪಾಂಡವರಿಗೆ ರಾಜ್ಯವನ್ನು ಬೇಕಾದರೆ ಅದು ರಣರಂಗದಲ್ಲಿ, ವೀರರತಿಕರ ಘೋಷದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪಂದನದಲ್ಲಿ ಅಂತ ಹೇಳಿರುವ ಭೀಮಸೇನ, ದ್ರೌಪದಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ನನ್ನ ಕೈಗಳನ್ನು ಬಿಚ್ಚು. ಅರ್ಜುನ, ನನ್ನ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುವುದಿಲ್ಲವೇ ನಾನೇ ಬಿಚ್ಚಿಕೊಳ್ಳುವಿಲ್ಲ. ಎಲ್ಲಿ ನನ್ನ ಗದೆ? ಸರೋಜರ ಹೊರಂ ಹಿಡಿದು ಗುಲಾಬಳಿಯ ಗೆಲ್ಲುವೆ. ಸರೋಜರ ಹೊರಂ ಹಿಡಿದು ಗುಲಾಬಳಿಯ ಗೆಲ್ಲುವೆ. ವಿರೋಧಿಗಳು ಹರಾರಿಹರು, ವಿರೋಧಿಗಳು ಹರಾರಿಹರು ಗುಲಾಬಳಿಯ ಗೆಲ್ಲುವೆ. ವಿರೋಧಿಗಳು